ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಅಯ್ಯಪ್ಪ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇನೆ ಇಲ್ಲಿ ಝಾನ್ಸಿಗೆ ಆ ರಾಗುನೇ ಅಂದ್ರೆ ನನ್ನ ಕಾಪಾಡಿರೋದು ಅನ್ನೋದು ಅವಳಿಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಮಾಸ್ಕ್ ಕೆಳಗಡೆ ಜೋಬಿದ್ದ ಬೀಳ್ಸ್ಕೊಂಡಿರ್ತಾನೆ ರಾಘು ಹಿಂದಿನ ಸಂಚಿಕೆಯಲ್ಲಿ. ಸೊ ಇವತ್ತಾಗ್ತಿರೋದ್ರಿಂದ ನಿಮ್ಗೆ ಸ್ವಲ್ಪ ಸ್ಟೋರಿ ಅರ್ಥ ಆಗದಲ್ಲೇ ಇರ್ಬೋದು. ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾಕೆ ರಾಘು ಈ ರೀತಿ ಮಾಡಿದೆ, ನೀನೇ ನನ್ ಮಾಸ್ಕ್ ಮ್ಯಾನು ಲವ್ ಮ್ಯಾನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಏನಾಗ್ತಿತ್ತು ನಿನ್ಗೆ? ಸೊ ಯಾಕೆ ಹೇಳಲಿಲ್ಲ ನೀನು? ನನ್ನ ಎಷ್ಟೊಂದೆಲ್ಲ ನೀನ್ ಕಾಪಾಡ್ಕೊಂಡು ಬಂದಿದ್ಯಾ, ಯಾಕೆ ರಾಘು ಈ ರೀತಿ ಎಲ್ಲ ಮಾಡ್ದೆ ನೀನು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಸೊ ಏನು ಮಾತಾಡ್ತಾ ಇರಲ್ಲ ರಾಘು, ಸುಮ್ನೆ ನಿಂತಿರ್ತಾನೆ. ಆದ್ರೆ ಇಲ್ಲಿ ಮಾತ್ರ ತುಂಬಾ ಖುಷಿಯಿಂದ ಇವನು ನಗ್ತಾ ಇರ್ತಾನೆ. ಅಂದ್ರೆ ಈಗಾದ್ರೂ ಅರ್ಥ ಆಯ್ತಲ್ಲ ಮೇಡಮ್ಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿಯಿಂದ ಇಲ್ಲಿ ನಗ್ತಾ ಇರ್ತಾನೆ. ಸೊ ಹಾಗೇನೆ ಹೊಗಳ್ತಾ ಇರ್ತಾಳೆ. ನಾನು ಪ್ರಾಪರ್ಟಿ ತಗೊಳಕ್ಕೆ ಹೋದಾಗ ಅಮ್ಮಂಗೆ ಆಶ್ರಮ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ಕೂಡ ರೌಡಿಗಳು ಬಂದ್ಬಿಟ್ಟು ಈ ಜಾಗ ಕೊಡೋದಿಲ್ಲ ಅಂತ ಹೇಳಿ ಇದ್ ಮಾಡಿದಾಗ ನೀನೇ ಬಂದ್ಬಿಟ್ಟು ಮಾಸ್ಕ್ ಹಾಕೊಂಡು ಎಲ್ಲರನ್ನ ಕಾಪಾಡಿ ನನ್ಗೆ ಈ ಪ್ರಾಪರ್ಟಿನ ನಮಗ್ ಸೇರೋ ತರ ಮಾಡ್ದೆ. ಸೊ ಹಾಗೇನೇನೆ ಎಷ್ಟೆಲ್ಲ ನಮ್ಗೆ ಆಕ್ಸಿಡೆಂಟ್ ಆಗ್ಬೇಕಾದಾಗ ಬಂದು ನನ್ನ ಜೀವನ ಕಾಪಾಡ್ದೆ, ನಿನ್ನ ಪ್ರಾಣನು ಲೆಕ್ಕಿಸ್ತಲೇನೆ ಬಂದು ನನ್ನ ಜೀವನ ಕಾಪಾಡಿದಿ ಅಂತೇಳಿ ಎಲ್ಲ ಹೇಳ್ಬೇಕಾದಾಗ ಇಲ್ಲಿ ಮಧ್ಯದಲ್ಲಿ ರಾಯ್ ಮಾತಾಡ್ತಾ ಇರ್ತಾನೆ. ಸೊ ಇನ್ನ ರಾಯ್ ಮಾತಾಡ್ಬೇಕಾದಾಗ ಏನಾಗುತ್ತೆ ಅಂತಂದ್ರೆ, ರಾಯ್ ನೀನ್ ಸುಮ್ನಿರು, ಏನು ಮಾತಾಡ್ಬೇಡ ನೀನ್, ಇವಾಗ ನನಗೆ ತುಂಬಾನೇ ಕೋಪ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಝಾನ್ಸಿ. ಆದ್ರೂ ಮೇಡಮ್ ನಾನು ಹೇಳೋದ್ನ ಕೇಳಿಸ್ಕೊಳ್ಳಿ ಮೇಡಮ್ ಅಂತ ರಾಯ್ ಹೇಳ್ತಲೇ ಇರ್ತಾನೆ. ಏನು ಹೇಳ್ಬೇಡ ಸುಮ್ನೆ ನಿಂತ್ಕೋ ಅಂತ ಹೇಳ್ಬಿಟ್ಟು ಝಾನ್ಸಿ ಒಂದೇ ಸರಿ ಕೋಪ ಮಾಡ್ಕೊಂಡು, ನೀನ್ ಇದನ್ನೆಲ್ಲ ಮಾಡಿದಿ ಅಂತ ಅನ್ಕೊಂಡಿದ್ಯಾ ನೀನು? ಸೊ ನಿನ್ನ ಹೊಗಳ್ತಾ ಇದ್ದಾಳೆ ಅಂತ ನೀನೇನು ಅನ್ಕೊಂಡಿದ್ಯಾ ಅಂತ ಹೇಳಿ ಝಾನ್ಸಿ ಉಲ್ಟಾ ಹೊಡಿತಾಳೆ. ಸೊ ಇಲ್ಲಿ ಒಂದ್ ಕಡೆ ತಾತ ತುಂಬಾ ಬೇಜಾರ ಮಾಡ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ತಾ ಇರ್ತಾನೆ. ಯಾಕಪ್ಪ ಈ ರೀತಿ ಶಿಕ್ಷೆ ಕೊಟ್ಟೆ ನನ್ಗೆ? ನನ್ನ ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇನೇನೆ ನನ್ನ ಸಾಯಿಸ್ಬೇಕು, ನಾನು ಸತ್ರೆ ಪರವಾಗಿಲ್ಲ, ಈ ಆಸ್ತಿಗೋಸ್ಕರ ನಾನು ಬದುಕಿರೋದೇ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಡಿಸಿಷನ್ ತಗೊಂಡಿದ್ದಾಳೆ. ಸೊ ನಾನ್ ರಕ್ತ ಕೊಟ್ಟು ಅವಳಿಗೆ ಜೀವನ ಕೊಟ್ಟಿರೋ ಒಂದು ಮಗಳೇನೆ ಈ ರೀತಿ ಮಾಡಕ್ ಬರ್ತಿದ್ದಾಳೆ. ಯಾಕಪ್ಪ ಭಗವಂತ ನನ್ಗೆ ಈ ರೀತಿ ನೋವು ಮಾಡ್ತಾ ಇದೀಯ ಮನ್ಸಿಗೆ ಅಂತ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾನೆ. ಆದ್ರೆ ನಾನು ಸಾಯಕ್ ಯೋಚನೆ ಮಾಡ್ತಿಲ್ಲ, ಆದ್ರೆ ಇದೆಲ್ಲ ನಾನು ಸರಿ ಮಾಡ್ಬೇಕು, ನನ್ನ ಮೊಮ್ಮಗಳ ಜೀವನ ನನ್ನ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಬದುಕಿದೀನಿ. ಸೊ ಹಾಗಾಗಿ ದೇವ್ರು ನನ್ನ ಕಾಪಾಡು ಅಂತ ಹೇಳಿ ಬೇಡ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬರ್ತಾರೆ. ಸೊ ಇಲ್ಲಿ ಮಾತ್ರ ಝಾನ್ಸಿ ತುಂಬಾನೇ ಉಲ್ಟಾ ಹೊಡೆದ್ಬಿಟ್ಟು, ನೀನ್ ಇದೆಲ್ಲ ಮಾಡ್ದೆ ಅಂತ ಹೇಗ್ ಅನ್ಕೊಂಡೆ, ನಿನ್ನ ಈ ರೀತಿ ಹೊಗಳ್ತಾ ಇದ್ದೀನಿ ಅಂತ ಅಂದಾಗ ನೀನ್ ಅದನ್ನೇ ಸತ್ಯ ಅಂತ ಅನ್ಕೋಬಿಟ್ಟಿಯಾ ಅಂತ ಹೇಳ್ಬಿಟ್ಟು ಊಟ ಹೊಡಿತಾಳೆ. ಆಗ ರಾಯ್ ಇಟ್ಕೊಂಡ್, ಮೇಡಮ್ ನಾನು ಹೇಳೋದಕ್ಕೆ ಕೇಳಿಸ್ಕೊಳ್ಳಿ ಮೇಡಮ್ ಅಂತಂದ್ರು ಕೂಡ ಸುಮ್ನೆ ನಿಂತ್ಕೋ ರಾಯ್, ನೀನ್ ಹೆಚ್ಚಿಗೆ ಮಾತಾಡ್ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಉಲ್ಟಾ ಹೊಡೆದ್ಬಿಟ್ಟು ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾಳೆ. ಅಂದ್ರೆ ನೀನೇ ನನ್ನ ಕಾಪಾಡಿರೋದು ಅನ್ನೋದು ಮೊದ್ಲು ಹೊಗಳಿರ್ತಾಳೆ. ಸೊ ಈಗ ಉಲ್ಟಾ ಹೊಡಿತಾಳೆ. ಆಗ ರಾಘು ಒಂದೇ ಮಾತು ಹೇಳ್ತಾನೆ, ನೋಡಿ ನೀವು ಮಾಸ್ಕ್ ನ ಇಟ್ಕೊಂಡು ನಾನೇ ಕಾಪಾಡಿದ್ದು ಅಂತೇಳಿ ನೀವೇ ಊಹೆ ಮಾಡ್ಕೊಂಡು ನೀವೇ ಎಲ್ಲ ಮಾತಾಡ್ಬಿಟ್ಟು ಈಗ ನನ್ನ ಕೇಳಿದ್ರೆ ನಾನೇನ್ರಿ ಮಾಡೋದು? ನಾನೇನ ನಿಮ್ ಮುಂದೆ ಬಂದ್ಬಿಟ್ಟು ನಾನೇ ಕಾಪಾಡಿದ್ದು ಅಂತ ಏನಾದ್ರು ಹೇಳಿದೀನ? ಸೊ ನೀವೇ ಎಲ್ಲ ಮಾತಾಡ್ಕೊಂಡು ನೀವೇ ಮಾತಾಡ್ತಿದಿರಲ್ಲ, ಇದು ಯಾವ ನ್ಯಾಯ ಅಂತೇಳಿ ರಾಘು ಕೂಡ ಮಾತಾಡ್ತಾ ಇರ್ತಾನೆ. ಸೊ ಇಲ್ಲಿ ನಿಮ್ ಹತ್ರ ರಾಯ್ಗೆ ತುಂಬಾ ಬೇಜಾರಾಗ್ತಾ ಇರತ್ತೆ. ಅಲ್ಲ ಇವ್ರ ಯಾಕೆ ಹಿಂಗ್ ಉಲ್ಟಾ ಹೊಡಿತಾ ಇದಾರೆ, ಇವ್ರೇನೆ ಕನ್ವಿನ್ಸ್ ಮಾಡ್ಬಿಟ್ಟು ನಾನೇ ಕಾಪಾಡಿದ್ದು ಅಂತ ಹೇಳ್ಬೋದಿತ್ತಲ್ವಾ, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ರಾಹುಗೆ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಅಲ್ಲಿಂದ ಸುಮ್ನೆ ಹೊರಗಡೆ ಬಂದ್ಬಿಡ್ತಾನೆ ರಾಯಿ ಮತ್ತೆ ರಾಘು ಕೂಡ ಇಬ್ರನ್ನು. ಸೊ ಇಲ್ಲಿ ಒಂದ್ ಕಡೆ ಇನ್ನ ಪಾಪ ಇವರು ತುಂಬಾ ಫೀಲ್ ಮಾಡ್ಕೊಂಡು ಪಲ್ಲವಿರಮ್ಮ ಬಂದಿರ್ತಾಳೆ. ಅಂದ್ರೆ ಬಿಲ್ಗಳೆಲ್ಲ ತಗೊಂಡು ಬಂದಿರ್ತಾಳೆ. ಸೊ ಒಡವೆಗಳೆಲ್ಲ ಕಳುವಾಗಿರುತ್ತಲ್ವಾ, ಈ ಅನಿತಾ ತಗೊಂಡೆಲ್ಲ ಆಟ ಆಡ್ತಿರ್ತಾಳಲ್ವಾ. ಸೊ ಹಾಗಾಗಿ ಬಿಲ್ಗಳೆಲ್ಲ ತಗೊಂಡ್ ಬಂದು ಸರಿ ಕನ್ಫರ್ಮ್ ಮಾಡ್ಕೋಣ ಅಂತ ಹೇಳಿ ಬಂದಿರ್ತಾಳೆ. ಇಲ್ಲಿ ಇವಳು ಅನಿತಾ ಅವ್ರ ಅಮ್ಮನ್ನ ಮೇನ್ ವಾಶ್ ಮಾಡೋದು. ಅಮ್ಮ ಏನೋ ಸಾಕ್ಷಿನ ತಗೊಂಡ್ ಬಂದು ತೋರಿಸಿದಳಮ್ಮ, ನೀನ್ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ, ಅವರೆಲ್ಲ ಇನ್ನು ಏನೋ ಪೇಕ್ ಮಾಡ್ಬಿಟ್ಟು ಮಗಳೇ ಇಲ್ಲೇ ಉಳ್ಸಕ್ಕೆ ಈ ರೀತಿ ಮಾಡ್ತಾ ಇದಾರಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ಗೆ ಮೇನ್ ವಾಶ್ ಮಾಡ್ತಾ ಇರೋದು ಅನಿತಾ. ಸೊ ಅವರು ಅದನ್ನ ಅವಳು ಅನಿತಾ ಏನ್ ಹೇಳ್ತಾಳೋ ಅದನ್ನೇ ಕೇಳಿಸ್ಕೊತಾ ಇರ್ತಾಳೆ. ಸೊ ಇಲ್ಲಿ ಒಂದ್ ಕಡೆ ಇವ್ರೆಲ್ಲನ ಕೊಟ್ಬಿಟ್ಟು ಬಿಲ್ಗಳೆಲ್ಲ ತೋರಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಬಂದ್ಬಿಟ್ಟು, ಓ ಬಿಲ್ ಬೇರೆ ತಂದ್ರ ನೀವು ಸಾಕ್ಷಿಗೆ, ಇಲ್ಲಿ ಕೊಡಿ ಬಿಲ್ಲು ಅಂತೇಳಿ ಅವ್ರು ಗಂಡನ್ ತಾಗಿ ಇಸ್ಕೋತಾಳೆ. ಅದನ್ನೆಲ್ಲ ಇಸ್ಕೊಂಡು 60 ಗ್ರಾಮ್ ನೆಕ್ಲೀಸು, 20 ಗ್ರಾಮ್ ಬಳೆ, ಓ ಇದೆಲ್ಲ ಬಿಲ್ ಕರೆಕ್ಟ್ ಆಗಿ ಇದೆ, ಆದ್ರೆ ನೀವು ಒಡವೆ ಕೊಟ್ಟಿರೋದು ಮಾತ್ರ ಬೇಕಿದೆ ಅಂದ್ರೆ ಇದ್ರೆ ಅರ್ಥ ಏನು? ಹಂಗಾದ್ರೆ ನೀವು ಡೂಪ್ಲಿಕೇಟ್ ಒಡವೆನ ತಂದ್ಬಿಟ್ಟು ಸುಮ್ನೆ ಬಿಲ್ ಹಾಕ್ಸ್ಕೊಂಡಿದ್ರ ಅಂತ ಅರ್ಥನಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಸೊ ಇಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಇವ್ರು, ಇಲ್ಲ ನೀವ್ ಯಾಕೆ ಬಿಗ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ, ಖಂಡಿತ ನಾವು ಆ ರೀತಿ ಮೋಸ ಮಾಡೋ ಜನ ಅಲ್ವೇ ಅಲ್ಲ, ಯಾಕೆ ಈ ರೀತಿ ತಪ್ಪು ತಿಳ್ಕೊಳ್ತಾ ಇದ್ದೀರಾ ಅಂತ ಕೂಡ ರಾಘವೇಂದ್ರರಮ್ಮ ಹೇಳ್ತಾ ಇರ್ತಾರೆ, ಅಂದ್ರೆ ಪಲ್ಲವಿರಮ್ಮ. ಸೊ ಇಲ್ಲಿ ಒಂದ್ ಕಡೆ ರಾಯ್ ಇದ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತಾರೆ. ಸರ್ ಯಾಕೆ ಸರ್ ಈ ರೀತಿ ಮಾತಾಡಿದ್ರಿ ನೀವು, ನಂಗೆಲ್ಲ ಹೇಳ್ಬಾರ್ದಿತ್ತು ಸರ್, ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಮೇಡಮ್ ಮುಂದೆ ಹೇಳ್ಬೋದಿತ್ತಲ್ವಾ ನೀವು ಅಂದಾಗ,
ರಾಯ್ ಏನ್ ಅನ್ಕೊಂಡಿದ್ಯಾ ನೀನು? ನಾನು ಏನಾದ್ರೂ ಈ ರೀತಿ ಹೇಳಿದ್ರೆ ಅವ್ರು ಈ ರೀತಿ ಇನ್ನ ಆರಾಮಾಗಿದ್ದಾರೆ. ಸೊ ಇನ್ನು ಅದನ್ನೆಲ್ಲ ಹೇಳಿದ್ಮೇಲೆ ಇನ್ನು ಎಷ್ಟು ರಿಯಾಕ್ಟ್ ಮಾಡ್ತಿದ್ರೋ ಗೊತ್ತಿಲ್ಲ ರಾಯ್. ನೀನ್ ಏನಂತ ಅನ್ಕೊಂಡಿದ್ಯಾ? ಈ ರೀತಿ ಎಲ್ಲ ಯೋಚನೆ ಮಾಡೋದ್ ಬಿಡು ಫಸ್ಟ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆದ್ರೂ ಸರ್ ಇದನ್ನ ಹೇಳ್ಬೇಕಿತ್ತು ಸರ್ ನೀವು ಅಂದಾಗ, ನೋಡು ರಾಯ್, ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಸೊ ಇದನ್ನೆಲ್ಲ ಯಾರು ಮಾಡ್ಸಿದಾರೆ ಹಿಂದೆ, ಯಾರು ಮಾಡ್ತಿದಾರೆ ಈ ರೀತಿ, ಏನಕ್ಕೋಸ್ಕರ ಮಾಡ್ತಿದಾರೆ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಕಂಡಿಡಿಯೋದು ನನ್ನ ಉದ್ದೇಶ ಆಗಿದೆ. ಸೊ ಅದನ್ನೆಲ್ಲ ಕಂಡಿಡ್ದಾದ್ಮೇಲೆ ನಾನು ಅದನ್ನ ಮುಂದೆ ಹೋಗಿ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳ್ತೀನಿ. ಅಲ್ಲೇವರೆಗೂ ನೀನ್ ವೇಟ್ ಮಾಡು ಅಂತ ಹೇಳ್ಬಿಟ್ಟು ರಾಯ್ಗೆ ಹೇಳ್ತಾ ಇರ್ತಾನೆ. ಸೊ ಆದ್ರೂ ಸರ್ ನೀವ್ ಹೇಳೋದ್ ಕರೆಕ್ಟ್ ಆಗಿ ಇದೆ, ಆದ್ರೆ ಅದನ್ನ ನೀವ್ ಹೇಳಕ್ ಬಂದಾಗ ನಾನು ಅದನ್ನ ಕರೆಕ್ಟ್ ಅಂತ ಅನ್ಕೊಳ್ತೀನಿ. ಸೊ ನೀವು ಹೋಗಿ ಡೈರೆಕ್ಟ್ ಆಗಿ ಹೇಳೋದ್ ಕೂಡ ಕರೆಕ್ಟ್ ಆಗಿ ಇದೆ ಸರ್ ಅಂತ ಹೇಳಿದಾಗ, ಎಲ್ಲವರೆಗೂ ವೇಟ್ ಮಾಡ್ಲೇಬೇಕು ಅಂತ ಹೇಳಿದಾಗ, ಸೊ ಇನ್ನು ಅಷ್ಟರಲ್ಲೇನೆ ಜಾನ್ಸಿ ಒಂದ್ ಫೈಲ್ ತಗೊಂಡ್ಬಿಟ್ಟು, ಒಂದ್ ಮೀಟಿಂಗ್ ಇದೆ ತಗೋ, ಇದನ್ನೆಲ್ಲ ಅಪ್ಡೇಟ್ ಮಾಡು ಅಂತ ಹೇಳಿ ಒಂದ್ ಫೈಲ್ ಕೊಡ್ತಾಳೆ. ಯಾಕೆ ಇನ್ನ ಇಲ್ಲಿ ನಿಂತಿದ್ಯಾ, ಗಾಡಿ ಓಡ್ಸಲ್ವಾ ಅಂತೇಳಿ ರಾಯ್ನ ಗದ್ರಕೊಳ್ತಾಳೆ. ಸರಿ ಮೇಡಮ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಒಂದ್ ಕಡೆ ಇವ್ರಿಬ್ರದ್ದು ವಾದಿ ನಡೀತಲೇ ಇರುತ್ತೆ. ಅಂದ್ರೆ ಇವಳು ಅನುಮಾನ ಪಡ್ತಲೇ ಇರ್ತಾಳೆ ಅನಿತಾ ಹೇಳೋದನ್ನ ಕೇಳ್ಬಿಟ್ಟು ಅವ್ರಮ್ಮ. ಸೊ ಈ ಒಡವೆದು ಲೀಸ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಒಡವೆ ಮಾತ್ರ ಇಲ್ಲ. ನಾವು ಮಾತ್ರ ಒಡವೆನ ಏನಾದ್ರು ಕೇಳಿದ್ವಾ ನಿಮ್ಮನ್ನ ಮದ್ವೆ ಮಾಡ್ಕೊಡ್ಬೇಕಾದಾಗ? ಸೊ ಏನಾದ್ರು ಮಾಡಿದ್ವಾ? ನೀವೇನೋ ಒಡವೆ ಕೊಡ್ತೀವಿ ಅಂತ ಹೇಳಿದ್ರಿ ಅಂತ ಅಂದಾಗ, ಇಲ್ಲಿ ರಾಘೋರ್ ಅಮ್ಮ ಇಟ್ಕೊಂಡು, ನೋಡಿ ಬೀಗ್ರೆ ನೀವ್ ಏನು ಕೇಳಿಲ್ಲ, ನಾವ್ ಇದನ್ನೆಲ್ಲ ಒಡವೆ ಕೊಡ್ತೀವಿ ಅಂತ ಕೂಡ ಹೇಳಿರೋದು ಸತ್ಯ, ನಾವ್ ಇವಾಗ ಕೊಟ್ಟಿರೋದು ಸತ್ಯ, ಆದ್ರೆ ಒಡವೆ ಎಲ್ಲೋಗಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪಲ್ಲವರಿ ಅಮ್ಮ ಹೇಳಿದಾಗ, ಆದ್ರೆ ಇಲ್ಲಿ ಅನಿತಾರ ಅಮ್ಮ ಏನಂತಾರೆ ಗೊತ್ತಾ, ಅದನ್ನೆಲ್ಲ ಕಂಡಿಡಿಯಕ್ಕೆ ತುಂಬಾನೇ ಟೈಮ್ ಆಗುತ್ತೆ, ಅದಕ್ಕೂ ಮುಂಚೆ ನೀವು ಒಂದ್ ಕೆಲಸ ಮಾಡಿ ಅಂತ ಹೇಳಿದಾಗ, ಅಷ್ಟರಲ್ಲೇನೆ ಇಲ್ಲಿ ತಾರೋ ಅವ್ರ ಹಸ್ಬೆಂಡ್ ಹೇಳ್ತಾರೆ, ಮಿಥುನರಪ್ಪ, ಸೊ ಒಂದ್ ಸ್ವಲ್ಪ ವೇಟ್ ಮಾಡೋ ತರ, ಯಾಕೆ ಇಷ್ಟೊಂದು ಆತರ ಪಡ್ತಾ ಇದೀಯಾ, ಅವ್ರು ಬಿಲ್ ತಂದಿದ್ದಾರೆ ತೋರ್ಸಕ್ಕೆ, ಅವ್ರದ್ದು ಏನ್ ತಪ್ಪಿದೆ, ನೀನ್ ಯಾಕೆ ಇಷ್ಟೊಂದೆಲ್ಲ ಖಂಡಿತವಾಗಿ ಮಾತಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೂ ರೀ, ಇವ್ರು ಕೊಟ್ಟಿರೋದ್ ಮೋಸ, ಒಡವೆನೆ ಕೊಟ್ಟಿಲ್ಲ ಅಂತ ನನ್ನ ಅನ್ಸಿಕೆ, ಫೇಕ್ ಒಡವೆನ ತಗೊಂಡೋಗಿ ಬಂದು ನಮ್ಗೆ ಮೋಸ ಮಾಡಿದಾರೆ ಅಂತ ಕೂಡ ತಾರಾ ಅವ್ರು ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಪಲ್ಲವಿ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ. ಈಗ ಒಂದ್ ಕೆಲಸ ಮಾಡ್ಬಿಟ್ಟು, ನೀವ್ ಒಂದ್ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಒಂದ್ ಕಡೆಯಿಂದ ಇವನು ಚೆನ್ನಾಗಿ ಓಡಿಸ್ಕೊಂಡ್ ಬಂದು ಮಲ್ಕೊಂಡಿರ್ತಾರೆ. ಮಲ್ಕೊಂಡಿದ್ದಾಗ ಅವ್ರಮ್ಮ ತುಳಸಿ ಕಾವು ಕೊಡ್ತಾ ಇರ್ತಾಳೆ, ಉಪ್ಪಿನ ಕಾವು, ಅಂದ್ರೆ ಎಲ್ಲ ತುಂಬಾ ಏಟ್ ಆಗಿರುತ್ತೆ. ಅವಾಗ ಮಾತಾಡ್ತಾ ಇರ್ತಾನೆ, ಅಮ್ಮ ಇದನ್ನ ಹೊಡೆದಿರೋದು ಬೇಜಾರಾಗ್ತಿಲ್ಲಮ್ಮ ನನ್ಗೆ, ಆದ್ರೆ ಏನ್ ನಡೀತಿದೆ ಇಲ್ಲಿ, ಆ ತುಳಸಿನ ಯಾರು ಬಚಾವ್ ಮಾಡಿದ್ರು, ಯಾಕೆ ಕರ್ಕೊಂಡೋದ್ರು, ಅಲ್ಲೇನಾದ್ರು ತುಳಸಿ ನಿಜ ಹೇಳಿದ್ರೆ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇಲ್ಲ ತುಳಸಿ ಮಗ ಹೇಳ್ತಾ ಇರ್ತಾನೆ. ಸೊ ಹಂಗ ಹೇಳಿದ ತಕ್ಷಣನೇ, ನೀನು ಸುಮ್ನೆ ಇವಾಗ ಈ ಕಾವು ಕೊಡಿಸ್ಕೊಂಡ್ರೆ ಸರಿ ಹೋಗುತ್ತೆ, ನೋಡು ನೀನೆಲ್ಲ ಏನೇನೋ ಹುಚ್ಚಿನ ತರ ಬಾಯಲ್ಲಿ ಮಾತಾಡ್ಬೇಡ, ನೀನ್ ಮಾತಾಡೋದು ನಿಜ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ, ನೀನು ಏನಾದ್ರು ಮಾತಾಡೋದನ್ನ ದೇವ್ರು ತಟಾಸ್ತು ಅಂತಂದ ತಕ್ಷಣನೇ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಈ ರೀತಿ ಎಲ್ಲ ಮಾತಾಡೋದ್ ಫಸ್ಟ್ ಬಿಟ್ಬಿಡು ಅಂತ ತುಳಸಿ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಆದ್ರೆ ಅಮ್ಮ ನನ್ಗೆ ಒಂದ್ ಡೌಟ್ ಅಂತ ಇದ್ದೇ ಇದೆಯಮ್ಮ, ಅದು ರಾಘವೇಂದ್ರ ಕೈಲಿ ತುಳಸಿ ಸಿಕ್ಕಿರೋದು, ಆ ತುಳಸಿ ಏನಾದ್ರು ರಾಘವೇಂದ್ರ ಕೈಲಿ ಸಿಕ್ಕಿ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಅದನ್ನೆಲ್ಲ ಸತ್ಯನ ಏನಾದ್ರು ಹೇಳಿದ್ರೆ ಈ ಜಾನ್ಸಿ ಸುಮ್ನೆ ಬಿಡ್ತಾಳ ಅಂತ ಹೇಳಿದಾಗ, ನೋಡು ಇಷ್ಟ್ರವರೆಗೂ ಸುಮ್ನಿರಕ್ ಆಗ್ತಾನೆ ಇರ್ಲಿಲ್ಲ, ಏನಾದ್ರೂ ಗೊತ್ತಾಗಿದ್ರೆ ಆ ಕೆಲಸ ಮುಂಚೆನೆ ಮಾಡಿರೋಳು ಜಾನ್ಸಿ ಅಂತ ಕೂಡ ತುಳಸಿ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ಒಂದ್ ಕಡೆ ರಾಘವೇಂದ್ರ ಜಾನ್ಸಿನ ಕರ್ಕೊಂಡ್ ಬರ್ಬೇಕಾದಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಮೇಡಮ್ ಅಲ್ಲಿ ಯಾರೋ ಆಕ್ಸಿಡೆಂಟ್ ಆಗಿದೆ ಮೇಡಮ್, ದಯವಿಟ್ಟು ಮೇಡಮ್ ನಾನು ಇಳ್ದೋಗ್ತಾ ಇದ್ದೀನಿ, ಅವ್ರನ್ನ ಕಾಪಾಡ್ಲೇಬೇಕು ಅಂತ ಹೇಳಿದಾಗ, ಏಯ್ ಇಡಿಯಟ್, ನನ್ಗೆ ತುಂಬಾನೇ ಕೆಲಸ ಇದೆ, ಮೀಟಿಂಗ್ ಇದೆ ಅಂತ ಹೇಳಿದ್ರಿ ಕೂಡ ನೀನೇನಕ್ಕೆ ಈ ರೀತಿ ಮಾಡ್ತಾ ಇದೀಯಾ, ಅಲ್ಲಿ ಮಸ್ತ್ ಜನ ಇದಾರೆ ಅವರೆಲ್ಲ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜಾನ್ಸಿ. ಹಂಗ ಹೇಳಿದ ತಕ್ಷಣ, ಮೇಡಮ್ ಏನ್ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ, ಅಲ್ಲಿ ಒಬ್ರು ಫೋಟೋ ತೆಗಿಯಕ್ ನಿಂತಿರ್ತಾರೆ, ಒಬ್ರು ಲೈವಿಗೆ ಬಂದಿರ್ತಾರೆ, ಇವ್ರು ಯಾರು ಅಂತ ಕಂಡಿಡಿರಿ ಅಂತ ಹೇಳ್ಬಿಟ್ಟು ಒಬ್ರು ಆಂಬುಲೆನ್ಸ್ಗೆ ಫೋನ್ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಕಾಪಾಡೋರು ಯಾರಿಲ್ಲ ಮೇಡಮ್, ಇವಾಗೆಲ್ಲ ಇದೇ ರೀತಿನೇ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ಮೇಡಮ್ ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಮೇಡಮ್, ಈ ಮೀಟಿಂಗ್ ನ ಮುಂದಿನ ಡೇಟಿಗೆ ಕೂಡ ನೀವು ಫಿಕ್ಸ್ ಮಾಡ್ಬೋದು, ಆದ್ರೆ ಪ್ರಾಣ ಕಳ್ದೋದ್ರೆ ಮತ್ತೆ ಆ ಪ್ರಾಣ ತರಕ್ ಆಗೋದಿಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಅವನು ಅವ್ರ ಮಾತ್ ಮೀರಿ ಜಾನ್ಸಿ ಮಾತನ್ನ ಬಂದಿರ್ತಾನೆ. ಬಂದ್ಬಿಟ್ಟು ನೋಡಿದಾಗ ಇಲ್ಲಿ ತುಳಸಿ ಬಿದ್ದೋಗಿರ್ತಾಳೆ, ಆಕ್ಸಿಡೆಂಟ್ ಮಾಡಿರ್ತಾರೆ ತುಳಸಿಗೆ. ಸೊ ಮಕ ಕಾಣಿಸ್ತಾ ಇರುತ್ತೆ, ಅದು ಹಿಂದೆ ನೆನ್ಸ್ಕೊತಾನೆ ರಾಘವೇಂದ್ರ ಅವ್ರನ್ನ ಕಾಪಾಡಿರೋದೆಲ್ಲ, ಓ ಇವ್ರ ಇಲ್ಲಿ ಬಿದ್ದಿರೋದು ಅಂತ ಹೇಳ್ಬಿಟ್ಟು ಕಾಪಾಡ್ತಾ ಇರ್ತಾನೆ. ಸೊ ಇಲ್ಲಿ ಒಂದ್ ಕಡೆ ಇವರು ಚರ್ಚೆ ನಡೀತಲೇ ಇರುತ್ತೆ. ಆಗ ಲಾಸ್ಟ್ ತಾರಾ ಅವರು ಹೇಳ್ತಾ ಇರ್ತಾರೆ, ನೋಡಿ ಇದೆಲ್ಲ ಬೇಡ, ನೀವು ನಾಟಕ ಆಡ್ತಿದ್ರ ಅಂತ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ, ನೀವು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಕೂಡ ಇದೆಲ್ಲ ಫೇಕ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ತಾರಾ ಅಂದಾಗ, ಇಲ್ಲಿ ಪಾಪ ಪಲ್ಲವರಮ್ಮ ಇಲ್ಲ ಆ ರೀತಿ ಎಲ್ಲ ಮಾತಾಡ್ಬಿಡಿ ಬಿಗ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೀವು ಒಂದ್ ಕೆಲಸ ಮಾಡಿ ಮನೆ ಕರ್ಕೊಂಡು ಹೋಗ್ಬಿಡಿ ಪಲ್ಲವಿನ, ನೀವ್ ಯಾರು ತಗೊಂಡಿದ್ದಾರೆ ಏನಾಗಿದೆ ಒಡವೆ ಅಂತ ಕಂಡಿಡಿಬೇಕಲ್ವಾ, ಸೊ ಕರ್ಕೊಂಡ್ ಹೋಗಿ ಆ ಒಡವೆ ಕಂಡಿಡ್ದಾದ್ಮೇಲೆ ಪಲ್ಲವಿನ ಕರ್ಕೊಂಡ್ ಬಂದು ಮನೆಗ್ ಬಿಡಿ ಅಂತ ಹೇಳಿ ತಾರಾ ಅವರು ಡಿಸಿಷನ್ ತಗೊಂಡೇ ಬಿಡ್ತಾರೆ. ಸೊ ಇಲ್ಲಿ ಒಂದ್ ಕಡೆ ಪಾಪ ಇಲ್ಲಿ ಬಿದೋಗಿರೋದು ತುಳಸಿ ಅವ್ರ ಅಮ್ಮ, ಅಲ್ಲ ಸಾರಿ ಜಾನ್ಸಿ ಅವ್ರ ಅಮ್ಮ ಬಿದೋಗಿರ್ತಾರೆ.
ಸೊ ಇನ್ನ ಬಿದ್ದೋದ ತಕ್ಷಣನೇ ನಮ್ಮ ಮಕ್ಕಕ್ಕೆ ಕಟ್ಬಿಡ್ತಾರೆ, ಮಕ್ಕ ಕಾಣಿಸ್ದಂಗೆ. ಮೇಡಮ್ ಪ್ಲೀಸ್ ಮೇಡಮ್ ಡೋರ್ ತೆಗಿರಿ ಮೇಡಮ್ ಅಂತೇಳಿ ಬೇಡ್ಕೋತಾ ಇರ್ತಾರೆ ಜಾನ್ಸಿ ಅವ್ರನ್ನ. ಏ ಇಡಿಯಟ್, ಬೇರೆ ಹಾಕೊಂಡ್ ಹೋಗ್ತಿದ್ರಿ, ಯಾಕೋ ಈ ರೀತಿ ಕೆಲಸ ಮಾಡಿದೆ ನೀನು ಅಂದಾಗ, ಮೇಡಮ್ ನಿಮ್ಮಮ್ಮ ಸತ್ತೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ದಾನ ಧರ್ಮ ಮಾಡ್ತಿರಲ್ವಾ, ಇವ್ರೊಬ್ರು ತಾಯಿ ತಾನೆ, ಇವ್ರು ಬದುಕಲಿ ಅಂತ ಯಾಕೆ ಅನ್ಕೊಳ್ತಾ ಇಲ್ಲ ಅಂದ ತಕ್ಷಣ ತುಂಬಾ ಬೇಜಾರಾಗ್ಬಿಡುತ್ತೆ ಜಾನ್ಸಿ. ಅವಾಗ ಡೋರ್ ತೆಗಿತಾಳೆ. ಇನ್ನ ಡೋರಲ್ಲಿ ಹಾಕೊಂಡು, ಕಾರಲ್ಲಿ ಹಾಕೊಂಡು ಇಬ್ರು ಕೂಡ ಹಾಸ್ಪಿಟ್ಲಿಗೆ ಬರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ತುಂಬಾ ಟ್ವಿಸ್ಟಿ ಆಗಿದೆ. ಏನಾದ್ರು ಜಾನ್ಸಿ ನೋಡ್ತಾಳ ಅವರಮ್ಮನ್ನ, ರಾಘವೇಂದ್ರ ಕೂಡ ಗೊತ್ತಾಗುತ್ತಾ ಅನ್ನೋದ್ ಹೇಳಿ ನಾವು ಮುಂದೆ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಮುಂದಿನ ಸಂಚಿಕೆ ತುಂಬಾನೇ ಚೆನ್ನಾಗಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾಳೆಯ ಸಂಚಿಕೆಯಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.